ಮೂರ್ತಿಗಳೇ, ಮೂರ್ತಿ ಅವರೇ. ಓ ಸುರೇಶ್ ಅವರು ದೇವರು ಬಂದಾಗ ಬಂದ್ರಿ. ಮಧುರ, ಒಂದು ಗ್ಲಾಸ್ ಬೋರ್ಬಿಟ ತಗೊಂಬರಮ್ಮ. ಹೇಗಿದ್ದಾರೆ ಮನೆಯಲ್ಲಿ ಹೆಂಡತಿ ಮಕ್ಕಳೆಲ್ಲ? ಅಯ್ಯೋ ಮರ್ತೆ, ಕೂತ್ಕೊಳ್ಳಿ ನೀವು. ಇಷ್ಟೊತ್ತು ನಿಮಗೆ ಕಾಯ್ತಾ ಇದ್ದೆ ನೋಡಿ. ನಿಮ್ಮಂಥವ್ರು ಇರೋದ್ರಿಂದಾನೇ ಮಳೆ ಬೆಳೆ ಎಲ್ಲ ಆಗ್ತಾ ಇರೋದು. ನಾನು ಮದುವೆ ಕೆಲಸ ಎಲ್ಲ ಶುರು ಹಚ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲರೂ ಬಂದು ಹೋದರು. ಈ ಚಪ್ರ ಹಾಕೋರು, ವಾಲಕದವರು, ಅಡುಗೆಯವರು, ದಿನಸಿಯವರು, ಪೆಂಡಾಲ್ನವರು ಎಲ್ಲರೂ. ಈ ಮದುವೆ ಅಂದಮೇಲೆ ಎಷ್ಟೊಂದು ಖರ್ಚಿರುತ್ತೆ, ಎಷ್ಟೊಂದು ವ್ಯವಸ್ಥೆ ಇರುತ್ತೆ ನೋಡಿ. ನೀವು ಈಗ ನನ್ನ ಮಗಳ ಮದುವೆಗೆ ಅಂತ ದುಡ್ಡು ಕೊಡ್ತಾ ಇದ್ದೀರಿ. ನೀವು ಕೊಟ್ಟ ತಕ್ಷಣ ನಾನು ಅಷ್ಟೇ ಎಲ್ರಿಗೂ ಹಂಚ್ಕೊಂಡು ಬಂದ್ಬಿಡ್ತೀವಿ. ಚೆಕ್ಕು ಗಿಕ್ಕು ಅಂತೆಲ್ಲ ಕೊಡೋಕೆ ಹೋಗ್ಬೇಡಿ ಸುರೇಶ್ ಅವರೇ. ಬ್ಯಾಂಕಿಗೆ ಹೋಗಬೇಕು, ಕಾಯಬೇಕು, ತುಂಬ ಲೇಟ್ ಆಗ್ಬಿಡುತ್ತೆ. ಕ್ಯಾಶ್ ಕೊಟ್ಬಿಡಿ. ಯಾಕೆ ಸುಮ್ಮನೆ ಆಗ್ಬಿಟ್ರಿ ಸುರೇಶ್ ಅವರೇ? ನಾನು 1.5 ಲಕ್ಷ ಕೇಳಿದ್ನಲ್ಲ ನಿಮಗೆ. ಮೂರ್ತಿಗಳೇ, ನಿಮ್ಗೆ ಅಷ್ಟೊಂದು ದುಡ್ಡು ಕೊಟ್ರೆ ವಾಪಸ್ ಹೇಗೆ ತೀರಿಸ್ತೀರಾ? ಇದೇನು ಹೀಗನ್ಬಿಟ್ರೆ? ಇನ್ನು 2 ತಿಂಗಳು ರಿಟೈರ್ಡು, ಗ್ರಾಜ್ಯುಟಿ, PF ಎಲ್ಲ ಬಂದ್ಬಿಡುತ್ತಲ್ಲ, ಕೊಟ್ಬಿಡ್ತೀನಿ. ಈಗ 1.5 ಲಕ್ಷ ತಂದಿರ ತಾನೇ? ತಂದಿಲ್ಲ ಮೂರ್ತಿಗಳೇ. ಯಾಕೆ ಸುರೇಶ್ ಅವರೇ, ಕೊನೆಗಳಿಗೆ ಕೈ ಕೊಡ್ಬೇಡ್ರಿ. ನಾನು ಎದೆ ಹೊಡೆದೋಗುತ್ತೆ. ಎಲ್ರಿಗೂ ಮಾತು ಕೊಟ್ಬಿಟ್ಟಿದ್ದೀನಿ, ದುಡ್ಡು ತಂದು ಕೊಡ್ತೀನಿ ಅಂತ. ಕ್ಷಮಿಸು ಮೂರ್ತಿಗಳೇ, ಅದು ನನ್ನ ಹೆಂಡತಿ ದುಡ್ಡು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ನು. ವ್ಯವಹಾರ ನಿಮ್ದಲ್ವ ಸುರೇಶ್ ಅವರೇ? ನಿಮ್ಮ ಹೆಂಡತಿ ಯಾಕಾಗಲ್ಲ ಅಂತಾರೆ? ವ್ಯವಹಾರ ಎಲ್ಲ ನಂದೇನೆ, ಹೆಂಡ್ತಿನೂ ಒಂದು ಮಾತು ಕೇಳಬೇಕಲ್ವಾ? ಇಷ್ಟಕ್ಕೂ ನಿಮ್ಮ ಹೆಂಡತಿ ನನಗೆ ಯಾಕೆ ದುಡ್ಡು ಕೊಡಬೇಡ ಅಂತಾರೆ? ನಿಮಗೆ 2 ತಿಂಗಳಲ್ಲಿ ರಿಟೈರ್ಮೆಂಟ್ ಆಗ್ತಾ ಇದೆ. ನಿಮ್ಗೆ ಸಾಲ ಕೊಟ್ಟು ಮನೆ ಬಾಗಿಲಿಗೆ ಅಲಿಯೋಕ್ಕಾಗಲ್ಲ. ಈ ಊರಲ್ಲಿ ಯಾರೂ ನಿಮ್ಗೆ ಸಾಲ ಅದಕ್ಕೆ ಕೊಡ್ತಾ ಇಲ್ಲ. ಯಾಕ್ರಯ್ಯ ಹೀಗೆ ಮಾಡ್ತಾ ಇದ್ದೀರಾ? ನಿಮ್ಮನೇಲಿ ಹೆಣ್ಮಕ್ಳಿಲ್ವಾ? ಹೆಣ್ಣು ಎತ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಅದೇಪ್ಪ, ಈಗ ಹೋಗೋಣ. ದೇವ್ರು ಬಂದಂಗೆ ಬಂದೆಯಪ್ಪ. ಅಂಕಲ್, ಅಂತ ದೊಡ್ಡ ಮಾತೆಲ್ಲ ಆಡ್ಬೇಡಿ ಅಂಕಲ್. ಇಲ್ಲ ನಿಲ್ಸಿ ಇಲ್ಲೇ. ನಿಮ್ಗೆ ಏನಾದ್ರು ಕೆಲಸ ಇದ್ರೆ ನೀವು ಹೊರಡಿ, ನಾನು ದಿನಸಿ ಹಾಕಿಸ್ಕೊಂಡು ಮನೆಗೆ ಹೋಗ್ತೀನಿ. ಏನ್ ಅಂಕಲ್ ನೀವು ಅಲ್ಲಿಂದ ಇಲ್ಲಿವರೆಗೆ ಕರ್ಕೊಂಡ್ ಬಂದ್ ಬಿಟ್ಬಿಟ್ಟು ಈಗ ಕರ್ಕೊಂಡು ಹೋಗದೆ ಇರ್ತೀನಾ? ಅಂಕಲ್, ನೀವು ತಲೆ ಕೆಡ್ಸ್ಕೊಬಿಡಿ. ನೀವು ಹೋಗಿ ದಿನಸಿ ತಗೊಳ್ಳಿ, ಇದೇ ಕಾರಲ್ಲಿ ತಗೊಂಡ್ ಹೋಗೋಣ. ನಿನ್ಗೆ ಯಾಕಪ್ಪ ತೊಂದ್ರೆ? ನಾನು ಹಾಕಿಸ್ಕೊಂಡು ಹೋಗ್ತೀನಿ ಬಿಡು. ಅಂಕಲ್ ಸರಿ, ನೀ ಇಲ್ಲೇ ಇರು. ನಾನು ದಿನಸಿ ಹಾಕಿದ್ಮೇಲೆ ನಿನ್ಗೆ ಹೇಳ್ತೀನಿ. ಸರಿ ಅಂಕಲ್, ಆಯ್ತು. ನಮಸ್ಕಾರ ಶೆಟ್ರೆ. ಓಹೋ, ನಮಸ್ಕಾರ ಮೂರ್ತಿಗಳೇ. ಬನ್ನಿ. ಏನೋ ಕಾರ್ನಲ್ಲಿ ಬಂದಿದ್ದೀರಾ? ಮಗಳು ಮದುವೆ ಅಂತ ಕಾರ್ನಲ್ಲೇ ಓಡಾಡ್ತಾ ಇದ್ದೀರಾ. ನೀವೇನು ಹೇಳಿ ಮೂರ್ತಿಗಳೇ, ಸಾಹೇಬ್ರ ಮನೆ ಸಂಬಂಧ ಬೆಳೆಸಿದ್ಮೇಲೆ ನಿಮ್ಮ ಲೆವೆಲೇ ಚೇಂಜ್ ಆಗೋಯ್ತು. ನಿಂತ ಇದ್ದೀರಲ್ಲ, ಕೂತ್ಕೊಳ್ಳಿ. ಲಿಸ್ಟ್ ಕೊಡಿ ಮೂರ್ತಿಗಳೇ, ಪ್ಯಾಕ್ ಮಾಡಿಸ್ಬಿಡ್ತೀನಿ. ಹೊಲಿ ಶೆಟ್ರೆ. ಓಹೋ, ಲಿಸ್ಟ್ ತುಂಬಾ ಉದ್ದ ಇದೆ.
ತುಂಬಾ ಗ್ರ್ಯಾಂಡ್ ಮದುವೆ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಹಾಗೇನಿಲ್ಲ ಶೆಟ್ರೆ, ನನ್ನ ಯೋಗ್ಯತೆಗೆ ತಕ್ಕ ಹಾಗೆ ಮಾಡ್ತಾ ಇದ್ದೀನಿ. ಸಂತೋಷ ಸಂತೋಷ. ಲೋ ರಾಜು, ಬಾರ ಇಲ್ಲಿ. ತಗೊಳ್ಳಲಿ ಇಷ್ಟು. ನಮ್ಮ ಮೂರ್ತಿಯವ್ರ ಮಗಳು ಮದುವೆ, ಎಲ್ಲ ಕ್ವಾಲಿಟಿ ಐಟಮ್ ಯಾಕೋ. ಹೋಗು ಬೇಗ ಪ್ಯಾಕ್ ಮಾಡು. ಶೆಟ್ರೆ, ಇಷ್ಟಕ್ಕೆಲ್ಲ ಅಂದಾಜು ಎಷ್ಟಾಗ್ಬೋದು? ಯಾಕೆ ಮೂರ್ತಿಗಳೇ, ಸುತ್ತಮುತ್ತ ಇರೋ ಅಂಗಡಿನಲ್ಲಿ ನನ್ನಷ್ಟು ಕಮ್ಮಿ ರೇಟ್ನಲ್ಲಿ ದಿನಸಿ ಕೊಡೋರು ಯಾರು ಇಲ್ಲ. ಹೋಲ್ಸೇಲ್ ರೇಟಲ್ಲಿ ಕೊಡ್ತೀನಿ. ಎಲ್ಲ ಪ್ಯಾಕ್ ಆಗಿ ಬಿಲ್ ಕೊಟ್ಟ ಮೇಲೆ ನೀವು ಯಾವ ಅಂಗಡಿಗಾರ ಹೋಗಿ ವಿಚಾರಿಸಿ, ಅಲ್ಲಿ ನನಗಿಂತ ಕಮ್ಮಿ ಕೊಡ್ತೀನಿ ಅಂತ ಹೇಳಿದ್ರೆ ಆಮೇಲೆ ಮಾತಾಡಿ. ತುಂಬಾ ಸಂತೋಷ ಶೆಟ್ರೆ. ಆದ್ರೂ ಒಂದು ಅಂದಾಜು ಹೇಳ್ಬಿಟ್ಟಿದ್ರೆ ಎಷ್ಟಾಗುತ್ತೆ ಅಂತ. ಲಿಸ್ಟ್ ಕೊಡ ಇಲ್ಲಿ. ಮೂರ್ತಿಗಳೇ, ಇಷ್ಟಕ್ಕೆಲ್ಲ ಅಂದಾಜು 80ರಿಂದ 1 ಲಕ್ಷ ಆಗ್ಬೋದು. ಈಗ ಒಂದು 25,000 ಅಡ್ವಾನ್ಸ್ ಕೊಟ್ಟಿರಿ. ಮಿಕ್ಕಿದನ್ನ ಮದುವೆ ಹತ್ರ ಮಾಡ್ಕೊಂಡು ಕೊಡಿವ್ರಂತೆ. ಊರ್ ಬಿಟ್ಟು ಎಲ್ಲಿ ಹೋಗ್ತೀರಾ ನೀವು? ಯಾವುದೋ ಒಂದಷ್ಟು ದುಡ್ಡು ಬರಬೇಕಾಗಿತ್ತು, ಬರೋದು ತಡ ಆಗ್ತಿದೆ. ಬಂದ ತಕ್ಷಣ ಕೊಟ್ಬಿಡ್ತೀನಿ, ಎಲ್ಲ ಪ್ಯಾಕ್ ಮಾಡಿಸ್ಬಿಡಿ. ಅಂದ್ರೆ 25,000 ಅಡ್ವಾನ್ಸ್ ಕೂಡ ಇಲ್ವಾ ನಿಮ್ಮ ಹತ್ರ? ಅದೇ ಹೇಳಿದ್ನಲ್ಲ ಶೆಟ್ರೆ, ಯಾವುದೋ ದುಡ್ಡು ಬರಬೇಕಾಗಿತ್ತು. ಲೇ ರಾಜು, ಪ್ಯಾಕ್ ಮಾಡೋದನ್ನ ನಿಲ್ಸೋ. ಏನ್ ಮೂರ್ತಿಗಳೇ, ಅಡ್ವಾನ್ಸ್ ಕೊಡದೆ ಇದ್ರೆ ಯಾವ ಗ್ಯಾರಂಟಿನಲ್ಲಿ ದಿನಸಿ ಕೊಡೋದು ಹೇಳಿ? ಅದೆಲ್ಲ ಆಗೋದಿಲ್ಲ ಬಿಡೆ. ಆಗಲ್ಲ ಅಂತ ಮಾತ್ರ ಹೇಳ್ಬಿಡಿ ಶೆಟ್ರೆ. ಮಗಳು ಮದುವೆ ತುಂಬಾ ಜನ ಸೇರ್ತಾರೆ, ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ದುಡ್ಡು ಹೇಗೋ ಅರೇಂಜ್ ಮಾಡ್ತೀನಿ, ನನ್ನನ್ನು ನಂಬಿ. ಅರೇಂಜ್ ಮಾಡ್ಕೊಂಡು ಬನ್ನಿ, ಆಮೇಲೆ ಕೊಡ್ತೀನಿ. ಇಷ್ಟು ದಿನಸಿನ ಸಾಲ ಕೊಟ್ರೆ ಅಂಗಡಿನ ಬಾಗ್ಲಾಕಬೇಕಾಗುತ್ತೆ. ಹೋಗಿ ಹೋಗಿ. ಎಷ್ಟು ಹೇಳೋದು ನಿಮ್ಗೆ ಅರ್ಥವಾಗಲ್ಲ ಅಂದ್ರೆ ನಡೀರಿ ಆಚೆಗ. ಕೊಟ್ಟ ತಕ್ಷಣ ಹೋಗ್ರಿ. ಕೈನಲ್ಲಿ ದುಡ್ಡಿಲ್ಲೇ ಇದ್ರು ದೊಡ್ಡ ಮನೆಗೆ ಹೆಣ್ಣು ಕೊಟ್ಟು ಮದುವೆ ಮಾಡ್ಬೇಕು. ಅದೇನೋ ಹೇಳ್ತಾರಲ್ಲ, ಹೊಟ್ಟೆಗೆ ಇಟ್ಟಿಲ್ಲದೆ ಇದ್ರು ಜುಟ್ಟಿಗೆ ಮಲ್ಗವ್ವ ಅಂತ. ಅದನ್ನ ಇವ್ರು ನೋಡೇ ಮಾಡಿರ್ಬೇಕು. ಅದು ನಮ್ಮ ವಿಕ್ರಮ್ ಸಿಂಹ ಸಾಹೇಬ್ರ ಕ್ಷೇತ್ರ. ಅವ್ರನ್ನು ಕೇಳಿ, ಖಂಡಿತವಾಗ ನಿಮಗೆ ಸಹಾಯ ಮಾಡ್ತಾರೆ. ಸಾಹೇಬ್ರ ಹತ್ರ ಎಷ್ಟು ಸಹಾಯ ಬೇಕೋ ಅಷ್ಟು ಸಹಾಯ ನಾನು ಮೊದಲೇ ತೊಗೊಂಡ್ಬಿಟ್ಟಿದ್ದೀನಿ. ನಿಮ್ಗಳು ನೋಡೋಕ್ಕಾಗ್ತಿಲ್ಲ, ನಾಳೆ ಬನ್ನಿ ಆಪರೇಷನ್ ಮಾಡೋಣ. ಖಂಡಿತ ಮಾಡ್ತೀನಿ ಕಣೆ, ಅದೇ ನನ್ನ ಗುರಿ. ಅದು ಸರಿ, ಎಲ್ಲಿಗೆ ಹೋಗ್ತಿದ್ದೆ ನೀನು ಬೆಳಬೆಳಗ್ಗೆ? ಹೊರಗಡೆ ಹೊರಟು ನಿಂತಾಗ ಎಲ್ಲಿಗೆ ಹೋಗ್ತೀಯ ಅಂತ ಕೇಳ್ಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ನಾನು ಹೋಗ್ತೀನಿ. ಅಪ್ಪ, ಹೋಗಿ ಬರ್ತೀನಿ ಅನ್ನಪ್ಪ. ಹೋಗಿ ಬರ್ತೀನಿ.